ಏನಿರಲಿಲ್ಲ ಅಂತ ಬಂದರೆ ಯಾರೂ ಇಲ್ವಲ್ಲ ಇವತ್ತು. ಹಿಂಗೆ ಆಡೋಣ ಅಂತ ಬಂದಾಗ ಯಾರೂ ಇರೋಲ್ಲ, ಇಲ್ದಿದ್ದೀನಿ ಅಲ್ಲ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿಗೆ ಅಂತ ಬಂದೆ, ತಿಂಡಿ ಮಾಡ್ತಾನೆ ಕೂತಿದ್ದೆ. ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಇದ್ದೆ. ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡೋರು, ಡೈಲಿ ನಾನು ತಿಂದೇ ಹೋಗ್ತಿದ್ದೆ. ಈಗ ತಿನ್ನಬೇಕು. ಗಾಡಿ ಎಲ್ಲ ಈಚೆ ಹಾಕ್ಬಿಟ್ಟಿದ್ದೀನಿ ಇವತ್ತು. ನಾನೇನು ಹಾಕೋದಿಲ್ಲ, ಗಾಡಿನೇ ಹಾಕಿ ತಗೊಂಬಂದಿರ್ತಾರಲ್ಲ ಅಂಗಡಿ ಹತ್ರ ಇನ್ನೊಂದು ಗಾಡಿಗೆ. ಇದು ಇಲ್ಲೇ ಈಚೆನೇ ಐತೆ. ನಾನೀಗ ತಿಂಡಿ ಮುಗಿಸ್ಕೊಂಡು ಸಾಕೊಂಡು ಹೊರಡ್ಬೇಕಷ್ಟೇ. ಅದಕ್ಕೆ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಮತ್ತೆ ಮರ್ತೋದ್ರೆ ಸಂಜೆ ಬಂದ್ಬಿಟ್ಟು ಮತ್ತೆ ಅರ್ಧ ಆಗೋಯ್ತದೆ. ಸೊ ಅದಕ್ಕೆ ಇವಾಗ ಈಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಮುಗಿಸ್ಕೊಂಡು ಹೊರಟೆ, ಗಾಡಿ ಇಲ್ಲೇ ಈಚೆನೇ ಹಾಕ್ಬಿಟ್ಟಿದ್ನಲ್ಲ ಆಲ್ರೆಡಿ. ಈಗ ಅದು ಬಾಕ್ಸ್ ಬರೀತು, ಅವ್ರ ಅಂಗಡಿ ಹತ್ರ ಕೊಡಬೇಕಂತ ಬಿದ್ದಿದ್ದೋದ್ರೆ. ಈ ಸಾಲೆ ಬೆಳಗ್ಗೆನೆ ಮಳೆ ಬರೋ ಥರ ಆಗ್ಬಿಟ್ಟೈತೆ, ಬಟ್ ಬರಲ್ಲ. ಯಾಕೆ ಬೇಕು, ನಾನು ಹೊರಟಿದ್ದೀನಿ, ಬಂದ್ಬಿಡ್ತದೆ ಹೋಗ್ಬೇಕಾದ್ರೇ. Only 2 years, close your eyes. Degree means freedom. ಇನ್ನೂ ಏನಿರಲಿಲ್ಲ. How many of you are from first year? ಇವಾಗಿನ ಜಸ್ಟ್ ಮನೆಗೆ ಬಂದೆ. ಗಾಡಿ ನಿಲ್ಲಿಸ್ಬಿಟ್ಟು ಶೂ ತೆಗಿತಾ ಇದ್ದೆ. ಹಂಗೆ ಹೆಂಗೂ ಬ್ಲಾಗ್ ನಿಲ್ಸಿರ್ತೀನಲ್ಲ, ಸ್ಟಾರ್ಟ್ ಮಾಡಬೇಕಲ್ಲ. ಅಫ್ಜಲ್ ಹೋಗ್ತಾವ್ರು, ಕ್ರಿಕೆಟ್ ಆಡೋಕ್ಕೇನೋ ಹೋಗ್ತಾ ಇರ್ಬೋದು. ರೈಸ್ ಮಮ್ಮಿ ಏನು ಮಾಡ್ತವ್ರೆ, ಮಮ್ಮಿ ಮಲ್ಕೊಂಬಿಟ್ಟವ್ರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಏನು ಲೈಟ್ ಹಾಕಿಲ್ಲ, ಏನಿಲ್ಲ, ಟಿ ವಿ ಆನಿಲ್ಲ, ಏನಿಲ್ಲ. ನೆಟ್ಟು ಟಿ ವಿ ಎಲ್ಲ ಆಫ್ ಆಗೈತೆ ಅಂದರೆ ನಾನಿವಾಗ ಬಂದ್ಬಿಟ್ಟು ಲೈಟೆಲ್ಲ ಆನ್ ಮಾಡಿದ್ದೀನಿ. ನಾಳೆ 5 ಗಂಟೆ ಹೋಗೋಣ. ನಾಳೆ 1 ವಾರ ಆಗಿತ್ತು ಕ್ರಿಕೆಟ್ ಆಡಿ, ಇವತ್ತು ಹೋಯ್ತೀನಿ. ಏನೆಲ್ಲ ಕೆಳಗಡೆ ಬಿಲ್ಲು ಓದಾಡ್ತೈತೆ. ಈಗ ಅದು ತಂದು ಕೊಟ್ಟು ಹೋಗೋರೆ ನಮ್ಮಮ್ಮ. ಫ್ರಿಡ್ಜ್ ಇಡು ಅಂದರು. ಕರೆಂಟ್ ಇಲ್ಲ ಫ್ರಿಡ್ಜಲ್ಲಿ, ಏನಿದೆ ಕರೆಂಟ್ ಯಾವಾಗಲೂ ಹೋಗ್ಬಿಟ್ಟಿದೆ. ಲೈಟ್ ಆಫ್ ಮಾಡಿಬಿಡ್ತೀನಿ, ಕರೆಂಟ್ ಬರುತ್ತಾ ಬರಲ್ಲ ಗೊತ್ತಿಲ್ಲ. ಮತ್ತು ನಮ್ಮ ಕಾಲೇಜ್ಗೆ ಯಾರೋ ಮೋಟಿವೇಟರ್ ಬಂದಿದ್ದರು, MVN ಕಶ್ಯಪ್ ಅಂತ. ಬೆಳಗ್ಗೆಯಿಂದ ಒಳ್ಳೆ ಸೆಷನ್ ಇತ್ತು, ಚೆನ್ನಾಗಿತ್ತು. ಇವಾಗ ಹೋಗೋಣ. ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಅದನ್ನು ಅಂತ ಬಂದರೆ ಯಾರೂ ಇಲ್ವಲ್ಲ ಇವತ್ತು. ಹಿಂಗೆ ಆಡೋಣ ಅಂತ ಬಂದಾಗ ಯಾರೂ ಇರೋಲ್ಲ, ಇಲ್ದಿದ್ದೀನಿ ಎಲ್ಲ ಇರ್ತಾರಲ್ಲಪ್ಪ. ನೋಡೋದು, ಇಲ್ಲಾಂದ್ರೆ ರಿಟರ್ನ್ ಆಗೋದು ಅಷ್ಟೇ. ಗೈಸ್, ಕ್ರಿಕೆಟ್ ಮುಗಿಸಿ ಜಸ್ಟ್ ಈಗ ಹಾಲು ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆಡ್ತಿರಲಿಲ್ಲ, ಬಟ್ ಯಾರ್ಯಾರೋ ಸ್ವಲ್ಪ ಹಂಗೆ ಬಂದ್ರಲ್ಲ, ಹಿಂಗೆ ಆಡ್ಕೊಂಡು ಅಂದರೆ ಜಸ್ಟು ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು. ಹಾಲೇ 6:20 ಆಗಲಿ, ಒಂದು 20 ಮಿನಿಟ್ಸ್ ಬೇಕಾಗಿಲ್ಲ. ನೋಡಿ, ವಾಷಿಂಗ್ ಪೌಡರ್ ನಿರ್ಮ ತಂದು ಒಳಗಡೆ ಇಟ್ಟೆ. ಹಂಗೆ ಸ್ವಲ್ಪ ಪ್ಯಾಂಟ್ ಟೈಟ್ ಮಾಡಿಸ್ಬೇಕಿತ್ತು. ಅದಕ್ಕೆ ಪ್ಯಾಂಟ್ ಟೈಟ್ ಮಾಡ್ಸೋಕ್ಕೆ ಅಂತ ಇದು. ಒಂದು ಶರ್ಟು ಸ್ವಲ್ಪ ಸೈಡೆಲ್ಲ ಲೂಸು. ನಮ್ಮಪ್ಪ ಹೆಂಗೂ ಕೂತವ್ರೆ, ಇಲ್ಲಾಂದರೆ ಮಾಡಲ್ಲ. ಸೊ ಅದಕ್ಕೆ ಗಾಡಿಕೆ ಐತೆ. ಸೊ ಹೋಗ್ಬಿಟ್ಟು ಅಂಗಡಿ ಹತ್ರ ಇದನ್ನಾದರೂ ಟೈಟ್ ಮಾಡಿಸ್ತೀನಿ ಚೂರು. ಇಲ್ಲ, ಅದು ಸ್ಟಿಚ್ ಮಾಡಲ್ಲ ಅಂದರು. ಸೊ ಆಮೇಲೆ ಮಾಡ್ತೀನಿ ಅದೆಲ್ಲ. ಹಂಗೆ ಕೂತ್ಕೊಂಡೆ, ವೆದರ್ ನೋಡ್ಕೊಂಡು. ಇಲ್ಲೆಲ್ಲ ಸ್ಕೈ ಬ್ಲೂ ಆಗಿದೆ. ಅಲ್ಲೇ ಸಂಜೆ 7 ಆಗಕ್ಕೆ ಬಂತೀನೇನು, ಮಳೆ ಇಲ್ಲ, ಏನಿಲ್ಲ, ಫುಲ್ ಕ್ಲಿಯರ್ ಇದೆ ವೆದರ್. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಬೇಕು ಅಷ್ಟೇ. ಇವಾಗ ಅಂಗಡಿ ಕ್ಲೋಸ್ ಮಾಡಿದಾಯಿತು, ಹೋಗ್ಬೇಕಷ್ಟೇ. ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಶಿಶೆ ಅಲ್ಲೇ ಅವನು ಕ್ಲೋಸ್ ಮಾಡ್ಕೊಂಡು ಹೋಗೋದಷ್ಟೇ ಬಾಕಿ. ಅಂಗಡಿಯಿಂದ ಕ್ಲೋಸ್ ಮಾಡ್ಕೊಂಡು ಕೀ ಎಲ್ಲ ಇಟ್ಬಿಟ್ಟು ಗಾಡಿ ಹಾಕ್ಬೇಕು ಈಗ ಒಳಗಡೆ. ಹಾಕ್ಬೇಕು ಗಾಡಿನ, ಹಾಕೇ ಇಲ್ಲ. ಇದಾದರೂ ಮಾಡೋಣ. ಹಾಕ್ಬಿಟ್ಟು ಫೋನ್ ಚಾರ್ಜ್ ಹಾಕ್ತೀನಿ. ಫೋನ್ ಚಾರ್ಜ್ ಇಲ್ಲ. ಬೆಳಗ್ಗೆ ಒಂದು ಸತಿ ಹಾಕಿದ್ದು, ಸಂಜೆ ಬಂದು ಹಾಕಿದ್ದೆ ಒಂದು 2 ಮಿನಿಟ್ಸ್, ಬಟ್ ಆಗಿಲ್ಲ. ಗಾಡಿ ಹಾಕಿದ್ದಾಯ್ತು ಒಳಗಡೆ. ಡೋರ್ ಕ್ಲೋಸ್ ಮಾಡಿಬಿಟ್ಟು ಫೋನ ನಮ್ಮಪ್ಪ ನ್ಯೂಸ್ ನೋಡ್ತಾ ಇರ್ತದೆ. ಬೇರೆ ಏನು ನೋಡೋಕ್ಕೆ ಕೊಡಲ್ಲ ಇವಾಗ, ಅವ್ರು ನೋಡ್ತಾ ಇರ್ತಾರೆ. ನಾನು ಇನ್ನೇನು ಮಾಡೋಣ, ಫೋನ್ ಚಾರ್ಜ್ ಹಾಕ್ತೀನಿ. ನಮ್ಮಮ್ಮ ಹೂವು ಕಟ್ತಾನೆ ಅವರೇ, ಕಟ್ಟಿಲ್ಲ ಇನ್ನೂ, ಅರ್ಧ ಕಟ್ಟಿಟ್ಟವ್ರೆ. ಬೆಳಿಗ್ಗೆ ಹೋಗಿದ್ದು ಹಂಗೆ ಇದೆ ಪ್ಲೇಸು, ಕ್ಲೀನ್ ಇದೆ. ಇವಾಗ ಒಂದು 10 ನಿಮಿಷ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ ನನಗೆ. ಮೋಟ್ರ್ ಆನ್ ಮಾಡಿದೆ, ಕರೆಂಟ್ ಹೊಂಟೈತಲ್ಲ. ನೋ ಕರೆಂಟ್. ಸೊ ಮಾರ್ನಿಂಗ್ ನೋ ವಾಟರ್. ನೋ ವಾಟರ್ ಮೀನ್ಸ್ ನೋ ಸ್ನಾನ.
ಇದು ಎಷ್ಟೊತ್ತು ಬರುತ್ತೋ ಅಂತ ಗೊತ್ತಿಲ್ಲ, ಬಟ್ UPS ಅಲ್ಲಿ ಹೋಗ್ತೈತೆ. 1 ನಿಮಿಷ ಆಯ್ತು ಅಷ್ಟೇ. ಊಟ ಮಾಡಿಬಿಟ್ಟು ಕರೆಕ್ಟಾಗಿ ಮಮ್ಮಿ ಮೋಟ್ರ್ ಆನ್ ಮಾಡಿಬಿಟ್ಟು ಬಂತು ಒಳಗಡೆಗೆ, ಬಟ್ ಅದು ಆಫೇ ಆಗೋಯ್ತು. ಕರೆಂಟ್ ಇಲ್ಲ ಕರೆಕ್ಟು. ಕೆಲವು ಸತಿ ಕರೆಂಟ್ ಇರ್ತದೆ, ನಮ್ಮ ಮನೇಲಿ ಹೊಂಟೋಗ್ಬಿಟ್ಟಿರ್ತದೆ, ಅದಕ್ಕೆ ಡಬಲ್ ಚೆಕ್ ಮಾಡಬೇಕು. ಮತ್ತು ಕರೆಂಟ್ ಬಂತು, ಆನ್ ಮಾಡಿಬಿಡೋಣ ಮೋಟ್ರು. ಕರೆಂಟ್ ಇದ್ದಾಗ ಆನ್ ಮಾಡಿಬಿಡ್ಬೇಕು. ಮತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಅಂತೆ, ಅದಕ್ಕೋಸ್ಕರ ಆನ್ ಮಾಡಿಬಿಟ್ಟಿದ್ದೀನಿ. ಆನ್ ಮಾಡೋದೆಲ್ಲ ಇಂಪಾರ್ಟೆಂಟ್, ಈಚೆ ಇರಬೇಕು, ಅದು ಇಂಪಾರ್ಟೆಂಟು. ಸುಮ್ಮನೆ ಆನ್ ಆಗಿಬಿಟ್ಟು ನೀರು ಹೋಯ್ತಾ ಇರ್ತದೆ ಆಮೇಲೆ. ಇದು ಗಾಯ್ಸ್ ಒಂದು ತುಂಬ ಆಯಿತು, ರೋಡೆಲ್ಲ ಆಗೋಯ್ತು. ಒಂದು ತುಂಬಿತು, ಇನ್ನೊಂದು ತುಂಬಬೇಕು, ಅಲ್ಲಿವರೆಗೂ ವೆಯ್ಟಿಂಗ್ ಮಾಡಬೇಕು. ಸ್ವಲ್ಪ ತುಂಬಿದ್ದು ಇಷ್ಟು ಏನಾರು ಒಳಗಡೆ ಇದ್ದರೆ ಫುಲ್ ಎಲ್ಲ ಚೆಲ್ಲಿ ಅಲ್ಲಿ ಆ ಎಂಡೋರ್ಗೂ ಆಗ್ತದೆ. ಒಳಗಡೆ ಹೋಗೋಣ ಅಂದರೆ ಇದೊಂದು ತುಂಬ್ತಲ್ವಲ್ಲಪ್ಪ, ವೆಯ್ಟಿಂಗ್ ಮಾಡಬೇಕು ತುಂಬವರೆಗೂ. ನಮ್ಮಮ್ಮ ಹೋಗು ಈಚೆ ಅಂತ ಅಂದರು, ತುಂಬ್ತಾ ಇರಲಿ, ಅವರು ಬೆಳಿಗ್ಗೆ ದೋಸೆಗೆ ರುಬ್ತಾವ್ರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ. ಇದು ಬೇರೆ ತುಂಬ್ತಾಯಿಲ್ಲ, ಲೇಟ್ ಅನ್ಸುತ್ತೆ. ಒಳಗೆ ಹೋದಾಗ ನಾನು ಹೋಗಿ ಮಲಗಿದಾಗಲೇ ತುಂಬಿಡ್ತಾನೆ, ಮತ್ತೆ ಎದ್ದು ಬರಬೇಕು, ಅದೇ ಬೇಜಾರು. ನೋಡೋಣ, ಒಂದು 5 ಮಿನಿಟ್ಸ್ ಇರ್ತೀನಿ, ತುಂಬಾದ್ಮೇಲೆ ಒಳಗೆ ಕೊಡೋಯ್ತೀನಿ. ಒಂದು 2-3 ಡೇಸಿಂದ ಮಳೆ ಇಲ್ಲ. ನಾನು ಮೋರಿ ಅನ್ಕೊಂಬಿಟ್ಟೆ, ಅದು ಯಾವುದೋ ಅಲ್ಲಿ ಹೋಯ್ತಾರ ನೋಡಿ. ಗಾಳಿ ಬೀಸ್ತಾ ಇದೆ ಚೆನ್ನಾಗಿಯೇ, ಬಟ್ ಮಳೆ ಏನಿಲ್ಲ 2-3 ದಿವಸದಿಂದ. ಮಳೆ ಏನು ಕಾಣಿಸ್ತಾ ಇಲ್ಲ, ಚೂರು ವೆದರ್ ಇಲ್ಲ. ಅಂದ್ರೆ ಇಷ್ಟೊತ್ತಿಗೆ ಮಳೆ ವೆದರ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಫುಲ್ ಮಳೆ ಎಲ್ಲ ಫುಲ್ ಎಲ್ಲಿ ಸೋನೇನಾದರೂ ಇದ್ದೇ ಇರ್ತಿತ್ತು, ಏನು ಇಲ್ವಲ್ಲ. ಇವಾಗ ಜಸ್ಟ್ ಮೋಟ್ರೆಲ್ಲ ಆಫ್ ಮಾಡಿಬಿಟ್ಟು ಡೋರೆಲ್ಲ ಲಾಕ್ ಮಾಡಿಬಿಟ್ಟು ಬಂದಿದ್ದಾಯಿತು. ಇವಾಗ ಏನಿಲ್ಲ ಕೆಲಸ ನಮಗೆ. ಇದರಲ್ಲಿ ಡಾಟ್ಸ್ ಹಾಕ್ಬಿಟ್ಟು, ನೆನ್ನೆದು ಇವತ್ತು ಹಾಕಿರಲಿಲ್ಲ, ಸೊ ಅದೇ ಡಾಟ್ಸ್ ಹಾಕ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಎಷ್ಟಾಯ್ತಿದು ಏನು ಫೋನು? 64. ನಿಮ್ಮ ಹಂಗೆ ನೀನು ಇನ್ನೊಂದು 1 ತಿಂಗಳು ಹೋಗಿರೋ ಡೌನೇ ಆಗೋಗಿರೋದು ರೇಟ್. ಏನು ಕೇಳಿದೆ ಆಗಲ್ಲ, 1,000 ರೂಪಾಯಿ ಆಯ್ತದೆ ಅಂತ ಅಂದರು ಅಷ್ಟೇ. ರಾಣಿ ತಾತಳೆಲ್ಲ ಆಗ ಹೇಳ್ತೀನಿ ಸುಮ್ಮನೆ, ಆಗಲ್ಲ ಆಯಿತು ನೋಡು ಅಂತ. ಹೌದಾ? ಆಗ ನಾನು ಹೇಳಿ ತೋರಿಸ್ತೀನಿ. ಎಷ್ಟು 10,000 ರೂಪಾಯಿ ಕಮ್ಮಿ ಆಗುತ್ತಾ? ನನ್ನ ಫೋನು ನಾನು ಎಷ್ಟು